ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅದೇ ರಾಜ್ಯ ಸರ್ಕಾರದ ನೌಕರರಿಗೆ ಶಾಪವಾಯ್ತಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಇಂಧನ ಇಲಾಖೆಗೆ ಗೃಹಜ್ಯೋತಿ ಸಂಕಷ್ಟವನ್ನ ತಂದೊಡ್ಡಿ ಬಿಡ್ತಾ. ಗೃಹಜ್ಯೋತಿ ಜಾರಿ ಆರಂಭದಲ್ಲೇ ಎಸ್ಕಾಂ ಸಿಬ್ಬಂದಿಗೆ ಬಿಸಿ ತಟ್ಟಿದೆ. ದಿಢೀರಂತ ಮೀಟರ್ ರೀಡರ್ಗಳ 5,000 ಸಂಬಳವನ್ನ ಕಡಿತಗೊಳಿಸಲಾಗಿದೆ. ಸಾವಿರಾರು ಬೆಸ್ಕಾಂ ಮೀಟರ್ ರೀಡರ್ ವೇತನಕ್ಕೆ ಕತ್ತರಿ ಬಿದ್ದಿದೆ. ಕಾರಣ ಏನು ಅಂತ ನಾವು ಅವಲೋಕಿಸ್ತಾ ಹೋದರೆ ಈ ಗ್ಯಾರಂಟಿ ಯೋಜನೆಗಳೇನಾದರೂ ಇದಕ್ಕೆ ಕಾರಣವಾಯ್ತಾ ಅನ್ನುವಂಥ ಪ್ರಶ್ನೆ ಇದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಈ ಗೃಹಜ್ಯೋತಿ ಕೂಡ ಒಂದು. ನೋಡಿ, ಶಕ್ತಿ ಯೋಜನೆಯ ಸದುಪಯೋಗವನ್ನು ಜನಸಾಮಾನ್ಯರು ವಿಶೇಷವಾಗಿ ಮಹಿಳೆಯರು ಪಡ್ಕೊಳ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆಯನ್ನು ಬಹುತೇಕ ಕನ್ನಡಿಗರು ಪಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ನಿನ್ನೆ ಯುವ ನಿಧಿ ಕೂಡ ಈಗಾಗಲೇ ಜಾರಿಗೆ ಬಂದಿರೋದ್ರಿಂದಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರ ಫಲಾನುಭವಿಗಳು ಕೂಡ 75,000 ಮಂದಿ ಇದ್ದಾರೆ. ಇದೆಲ್ಲದರ ಜೊತೆಗೆ ನಾವು ಗೃಹಜ್ಯೋತಿ ಅಂದಾಗ 200 ಯೂನಿಟ್ ಉಚಿತ ವಿದ್ಯುತ್ ಯೋಜನೆ, ಇಷ್ಟೆಲ್ಲ ಯೋಜನೆಗಳನ್ನು ಕೊಡಬೇಕು ಅಂದ ಸಂದರ್ಭದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ 52,000ದಿಂದ 62,000 ಕೋಟಿ ಅಂದಾಜು ವೆಚ್ಚವಾಗುತ್ತೆ. ಈ ವೆಚ್ಚವನ್ನು ಭರಿಸಬೇಕು ಅಂತ ಹೇಳಿದ್ರೆ ಆದಾಯದ ಕ್ರೋಢೀಕರಣ ಆಗಬೇಕು. ಎಲ್ಲೆಲ್ಲಿ ಹೆಚ್ಚೆಚ್ಚು ಹಣ ವ್ಯಯ ಆಗ್ತಾ ಇದೆ ಅದನ್ನು ಕಡಿತಗೊಳಿಸಬೇಕು. ಹಾಗಾಗಿ ಈ ಗ್ಯಾರಂಟಿ ಸ್ಕೀಮ್ ಸರ್ಕಾರಿ ನೌಕರರಿಗೆ ಶಾಪವಾಯ್ತಾ ಅನ್ನುವಂಥ ಪ್ರಶ್ನೆ ಇದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳು. ಜೊತೆಗೆ ಈ ಯೋಜನೆಗೆ ವೆಚ್ಚ ಎಷ್ಟಾಗುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ 52,000ದಿಂದ 62,000 ಕೋಟಿ ಅಂದಾಜಿಸಲಾಗಿದೆ. ಸೊ ಇದು ಆದಾಯದ ಕ್ರೋಢೀಕರಣವನ್ನು ಮಾಡಲೇಬೇಕು. ಹೆಚ್ಚೆಚ್ಚು ಹಣ ಎಲ್ಲಿ ವ್ಯಯವಾಗ್ತಾ ಇದೆ ಅದನ್ನು ಕಡಿತಗೊಳಿಸಬೇಕು. ಈ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಲೇಬೇಕಾಗಿದೆ. ಇದು ರಾಜ್ಯ ಸರ್ಕಾರದ ನೌಕರರಿಗೆ, ಅದರಲ್ಲೂ ಎಸ್ಕಾಂ ನೌಕರಿಗೆ ಯಾವ ರೀತಿ ತೊಂದರೆಯನ್ನು ಉಂಟು ಮಾಡಿದೆ ಅಂತ ಅನಿಸುತ್ತೆ ಭವ್ಯ? ಎಸ್ ದಿವ್ಯಾ, ಬೆಸ್ಕಾಂ ಆಕ್ಚುಲಿ ದಿಢೀರ್ ಅಂತ ಮೀಟರ್ಗಳ 5,000 ಈಗಾಗಲೇ ಸಂಬಳ ಕಡಿತ ಕೂಡ ಮಾಡಿರುವಂತದ್ದು. ಅಂದ್ರೆ ಗೃಹಜ್ಯೋತಿ ಜಾರಿ ಮುನ್ನ ಮೀಟರ್ ರೀಡರ್ಗಳಿಗೆ 21,290 ವೇತನವನ್ನ ಬೆಸ್ಕಾಂ ನೀಡಿತ್ತು. ಆದ್ರೆ ಇದೀಗ ದಿಢೀರಾಗಿ 5,000 ಸಂಬಳ ಕಡಿತ ಮಾಡಿದ್ರಿಂದ 17,385 ರೂಪಾಯಿ ಮಾತ್ರ ವೇತನ ಬಿಡುಗಡೆ ಮಾಡಿದ್ದಾರೆ. ಸೊ ಹೀಗಾಗಿ ಇದರಿಂದ ನೊಂದು ಸರ್ಕಾರದ ಕದ ಕೂಡ ತಟ್ಟಿರುವಂತದ್ದು. ಅಂದ್ರೆ ನೌಕರರ ಸಂಘ ಸರ್ಕಾರಕ್ಕೆ ಇದರ ಬಗ್ಗೆ ಮನವರಿಕೆ ಕೂಡ ಮಾಡಿರುವಂತದ್ದು. ಆದ್ರೆ ಇದಕ್ಕೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಸರ್ಕಾರದ ಇಂಧನ ಸಚಿವರಾಗಿರುವಂತಹ KJ ಜಾರ್ಜ್ ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ. ಇಷ್ಟೇ ಅಲ್ಲದೆ ಪ್ರತಿ ತಿಂಗಳು ಸರಿಯಾಗಿ ಸಂಬಳ ಆಗದೆ ಮೀಟರ್ ರೀಡರ್ ಸಿಬ್ಬಂದಿ ಬಹಳಷ್ಟು ಪರದಾಟ ಮಾಡ್ತಾರೆ. ಅಂದ್ರೆ ಕಳೆದ 2 ತಿಂಗಳ ಅಂದ್ರೆ ಅವ್ರಿಗೆ ಈ ಡೇಟ್ಗೆ ಅಂದ್ರೆ ಪಟ್ಟಿಗೆ ಕ್ರೆಡಿಟ್ ಆಗುತ್ತೆ ಅಂತ ಇದ್ರೆ ಆ ಡೇಟ್ಗೆ ಕ್ರೆಡಿಟ್ ಆಗದೆ ಕೂಡ ಬಹಳಷ್ಟು ತೊಂದರೆ ಕೂಡ ಆಗ್ತಾ ಇರುವಂತದ್ದು. ಇದರ ಪರಿಣಾಮ ಏನಂದ್ರೆ ಗೃಹಜ್ಯೋತಿ ಜಾರಿ ಬಳಿಕ ಈ ರೀತಿಯಾದಂತಹ ತೊಂದರೆ ಆಗ್ತಿದೆ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ವಿದ್ಯುತ್ ಪೂರೈಕೆ ಮಾಡ್ತಿರುವಂತಹ ಎಸ್ಕಾಂ ಆಗಿರ್ಬೋದು, ಗೃಹಜ್ಯೋತಿ ಬಳಿಕ ಮನೆ ಮನೆಗೆ ತೆರಳಿ ಮೀಟರ್ ರೀಡರ್ಗಳು ಹಣ ಕಲೆಕ್ಟ್ ಅನ್ನ ಮಾಡ್ತಾ ಇಲ್ಲ. ಹೀಗಾಗಿ ಮೀಟರ್ ರೀಡರ್ಗಳ ವೇತನವನ್ನ ಇಂಧನ ಇಲಾಖೆ ಕಡಿತ ಮಾಡಿದೆ ಅಂತ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸದ್ಯ ಈಗಾಗಲೇ ಆ ನೌಕರರ ಸಂಘ ಏನಿದೆ ಮನವಿ ಮಾಡಿದ್ದಾರೆ. ಮನವಿ ಮಾಡಿದ್ರು ಕೂಡ ಸರ್ಕಾರದಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಒಂದ್ ವೇಳೆ ಇನ್ನೂ ಸರಿಯಾದ ರೀತಿಯಾದಂತಹ ಸರ್ಕಾರ ಕ್ರಮವನ್ನ ಕೈಗೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಭವ್ಯ, ಈಗ 5,000 ರೂಪಾಯಿ ಕಡಿತ ಮಾಡಿದಾರಲ್ಲ, ಅದಕ್ಕೆ ಸರ್ಕಾರ ಕೊಡ್ತಿರೋ ಕಾರಣ ಏನು? ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇಂಧನ ಸಚಿವ KJ ಜಾರ್ಜ್ ಯಾಕಂದ್ರೆ ಉತ್ತರ ಕೊಡ್ಬೇಕಾಗುತ್ತೆ. ಅವ್ರು ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಮಾಡಿಲ್ಲ. ಅಷ್ಟು ಮಾತ್ರ ಅಲ್ಲದೆ ಬೆಸ್ಕಾಂ ಆಗಿರ್ಬೋದು, ಎಸ್ಕಾಂ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಯಾವುದೇ ತಕರಾರನ್ನ ಮಾತಾಡ್ತಿಲ್ಲ. ಯಾಕಂದ್ರೆ ಈಗ ನೌಕರರ ಸಂಘದವರು ಮಾತ್ರ ಇದ್ರ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಂಡಿರುವಂತದ್ದು. ಯಾಕಂದ್ರೆ ಅವ್ರಿಗೆ 21,000 ಬರ್ತಿರುವಂತಹ ಸಂಬಳ 17,000 ಬರ್ತಿದೆ ಅಂದ್ರೆ ಅವ್ರಿಗೆ 5,000 ಕಡಿತ ಮಾಡ ತಾವು ಜೀವನ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇರುವಂತದ್ದು. ಸೊ ಈಗಾಗಲೇ ಅಂದ್ರೆ ಸರ್ಕಾರಕ್ಕೆ ಸಂಘದವರು ಮನವಿಯನ್ನ ಕೂಡ ಮಾಡಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಪ್ರಮುಖವಾಗಿರುವಂತದ್ದು. ಗ್ಯಾರಂಟಿ ಯೋಜನೆಗೋಸ್ಕರನೇ ಏನಾದ್ರೂ ಸಂಬಳ ಕಡಿತ ಅನ್ನೋದೇ ಆದ್ರೆ ಇವತ್ತು ಎಸ್ಕಾಂ ನೌಕರರು ನಾಳೆ ಮತ್ತೊಂದು ಇಲಾಖೆ ಅನ್ನುವಂತಹ ಆತಂಕ ಹೆಚ್ಚಾಗೋದಿಲ್ವಾ ಭವ್ಯ? ಖಂಡಿತ. ಯಾಕಂದ್ರೆ ಕಾಂಗ್ರೆಸ್ 5 ಗ್ಯಾರಂಟಿ ಭರವಸೆಯಲ್ಲಿ ಗೃಹಜ್ಯೋತಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಪ್ರಮುಖವಾಗಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು, ಈ ವಿಚಾರ ಅಂದ್ರೆ ಒಟ್ಟು 5 ಗ್ಯಾರಂಟಿಯಲ್ಲಿ ಈಗಾಗಲೇ ಬಹಳಷ್ಟು ಬೇರೆ ಬೇರೆ ಇಲಾಖೆಗೆ ಹೊರೆಯನ್ನ ಕೂಡ ಹಾಕಿರುವಂತದ್ದು. ಪ್ರಮುಖವಾಗಿ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ BBMP ಆದಾಯ ತೆರಿಗೆ ವಸೂಲಿ ಈಗಾಗಲೇ ಜನಸಾಮಾನ್ಯರ ಬಳಿ ತೆರಿಗೆಯನ್ನ ವಸೂಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಗೃಹಜ್ಯೋತಿಯಲ್ಲಿ ಕೂಡ
ಅಲ್ಲಿರುವಂತಹ ಎಂಪ್ಲಾಯ್ ಅಂದ್ರೆ ಕಷ್ಟಪಟ್ಟು ಜೀವನ ಮಾಡ್ತಾ ಇರುವಂತಹ ಎಂಪ್ಲಾಯ್ಸ್ ಮೇಲೆ ಈಗ ಒಂದು ಏರಿಕೆ ಮಾಡಿದಂತ. ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 5 ಗ್ಯಾರಂಟಿ ಭರವಸೆಯನ್ನು ಈಡೇರಿಸೋದಕ್ಕೋಸ್ಕರ ಈ ರೀತಿಯಾಗಿ ಕತ್ತರಿ ಹಾಕ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.